ನಮಸ್ತೆ ಎಲ್ಲರಿಗೂ. ಇವತ್ತಿನ ರೆಸಿಪಿಯಲ್ಲಿ ನಾನು ಓರಿಯೋ ಬಿಸ್ಕೆಟ್ ಬಳಸ್ಕೊಂಡು ಓರಿಯೋ ಕೇಕ್ ಮಾಡ್ತಾ ಇದ್ದೀನಿ. ಮೃದುವಾಗಿ ಸ್ಪಾಂಜಿಯಾಗಿ ತುಂಬ ಟೇಸ್ಟಿಯಾಗಿ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಮಕ್ಕಳಿಗಂತೂ ತುಂಬಾ ಇಷ್ಟವಾಗುವ ಒಂದು ಕೇಕ್ ಇದು. ಯಾವ ರೀತಿ ಮಾಡೋದು ನೋಡ್ಕೊಳ್ಳೋಣ ಬನ್ನಿ. ಅದಕ್ಕೆ ನಾನು 3 ಪ್ಯಾಕು ಓರಿಯೋ ಬಿಸ್ಕೆಟ್ ತೊಗೊಂಡಿದ್ದೀನಿ. ನೋಡಿ, ಇದರೊಳಗಿರುವ ಕ್ರೀಮನ್ನು ನಾನು ತಕ್ಕೊತಾ ಇದ್ದೀನಿ ಈಗ. ಎಲ್ಲ ಬಿಸ್ಕೆಟ್ ಒಳಗೂ ಆ ಕ್ರೀಮ್ ಇರುತ್ತಲ್ಲ, ಅದು ಅಷ್ಟು ನಾನು ತಕ್ಕೊಳ್ತಾ ಇದ್ದೀನಿ. ನೋಡಿ, ಎಲ್ಲ ಬಿಸ್ಕೆಟಿಂದು ನಾನು ಕ್ರೀಮ್ ತೆಗ್ದಾಯಿತು. ಈಗ ಒಂದು ಲತ್ತಣಿಗೆ ಸಹಾಯದಿಂದ ನಾನು ಇದನ್ನು ಪುಡಿ ಮಾಡ್ಕೊತೀನಿ. ಮಿಕ್ಸಿ ಜಾರಲ್ಲೂ ಮಾಡ್ಕೋಬೋದು, ನಾನು ಲತ್ತಣಿಗೆಲೆ ತೋರಿಸ್ತಾ ಇದ್ದೀನಿ. ನೋಡಿ, ಹೀಗೆ ಉಜ್ಜಿದ್ರೆ ಅದು ನೈಸಾಗಿ ಪುಡಿ ಆಗುತ್ತೆ. ಮಿಕ್ಸಿ ಜಾರಲ್ಲಿ ಆಗುತ್ತೆ, ಅದರಲ್ಲಿ ಮಿಕ್ಸಿಯಲ್ಲೇ ಅರ್ಧ ಅಂಟ್ಕೊಳ್ಳುತ್ತಲ್ಲ, ಇದರಲ್ಲಾದರೂ ವೇಸ್ಟ್ ಆಗಲ್ಲ. ನಮಗೆಲ್ಲ ಬಿಸ್ಕೆಟಿನ ಪುಡಿ ನೀಟಾಗಿ ಸಿಗುತ್ತೆ ಇದರಲ್ಲಿ. ನೋಡಿ, ನೈಸಾಗಿ ಪುಡಿ ಆಯಿತು. ಆಗುತ್ತೆ ಒಂದು 10 ನಿಮಿಷ ಕಷ್ಟಪಟ್ಟರೆ ನಮಗೆ ಒಳ್ಳೆ ಕೇಕ್ ಸಿಗುತ್ತೆ. ನೋಡಿ, 3 ಪ್ಯಾಕ್ ಬಿಸ್ಕೆಟಿಗೆ ಇಷ್ಟು ಪುಡಿ ಸಿಕ್ಕಿದೆ. ನೋಡಿ, ಅಷ್ಟರಲ್ಲಿ ಆ ಪುಡಿನ ಪಕ್ಕಕ್ಕಿಟ್ಟು ನಾನು ಒಂದು ಬಾಣಲಿ ಇಟ್ಟಿದ್ದೀನಿ ಪ್ರೀ ಹೀಟ್ ಮಾಡೋಕ್ಕೆ. ಈಗ ಈ ಮಿಶ್ರಣಕ್ಕೆ ನಾನು 1/4 ಕಪ್ಪು ಹಾಲು ತೊಗೊಂಡಿದ್ದೀನಿ. ಸ್ಪೂನಲ್ಲಿ ನಾನು ಕಲಸ್ಕೊತಾ ಇದ್ದೀನಿ. ಗಟ್ಟಿ ಆಯಿತು ಅಂದರೆ ಇನ್ನೊಂದೆರಡು ಸ್ಪೂನು ಹಾಲು ಹಾಕ್ಕೋಬೋದು. ನಾನು ಮತ್ತೆ ಇನ್ನೊಂದೆರಡು ಸ್ಪೂನ್ ಹಾಕ್ಕೊತಾ ಇದ್ದೀನಿ. ನೋಡಿ, ಬೇಕಿಂಗ್ ಪೌಡರು ಬೇಕಿಂಗ್ ಸೋಡಾ ಹಾಕೋಕ್ಕಿಂತ ಮೊದಲೇ ಚೆನ್ನಾಗಿ ಕಲಿಸ್ಕೋಬೇಕು ಇದನ್ನು. ನೋಡಿ, ನಾನು ಬೇಕಿಂಗ್ ಪೌಡರ್ ಹಾಕ್ಕೊತಾ ಇದ್ದೀನಿ 1 ಸ್ಪೂನು. ಈಗ ಬೇಕಿಂಗ್ ಸೋಡಾ ಇದನ್ನು ನಾನು 1/4 ಸ್ಪೂನ್ ಹಾಕ್ಕೊತಾ ಇದ್ದೀನಿ, ಅಡುಗೆ ಸೋಡಾ ಅದು. ನೋಡಿ, ಆಕ್ಟಿವೇಟ್ ಆಗೋಕ್ಕೆ 1-2 ಡ್ರಾಪ್ ನೀರು ಹಾಕ್ಕೊತಾ ಇದ್ದೀನಿ. ಜೋರಾಗಿ ಮಿಕ್ಸ್ ಮಾಡಬಾರ್ದು, ನಿಧಾನಕ್ಕೆ ಮಿಕ್ಸ್ ಮಾಡ್ಕೋಬೇಕು. ಸಕ್ಕರೆ ಬೇಡ, ಏನು ಬೇಡ, ಬಿಸ್ಕೆಟಲ್ಲಿ ಎಲ್ಲ ಇರುತ್ತೆ. ಸೋಡಾ ಒಂದು, ಬೇಕಿಂಗ್ ಪೌಡರ್ ಒಂದು ಹಾಕ್ಕೋಬೇಕಷ್ಟೇ. ನೋಡಿ, ಸೋಡಾ ಬೇಕಿಂಗ್ ಪೌಡರ್ ಹಾಕಿದ್ಮೇಲೆ ಜಾಸ್ತಿ ಕಲಿಸ್ಬಾರ್ದು. ಅದನ್ನೀಗ ಪಕ್ಕಕ್ಕಿಟ್ಟು ನಾನು ಈಗ ಕೇಕ್ ಟಿನ್ನಿಗೆ ನಾನು ಎಣ್ಣೆ ಸವರ್ಸ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ಮೈದಾ ಹಿಟ್ಟು ಹಾಕ್ಕೋತಾ ಇದ್ದೀನಿ. ಜಾಸ್ತಿ ಆಗಿದ್ದು ಹಿಟ್ಟನ್ನ ನಾನು ಕೆಳಗೆ ಹಾಕಿದ್ದೀನಿ. ಈಗ ನೋಡಿ, ಬ್ಯಾಟರ್ನ ನಾನು ಅದರೊಳಗೆ ಹಾಕ್ತಾ ಇದ್ದೀನಿ. 2-3 ಸರಿ ಟ್ಯಾಪ್ ಮಾಡಬೇಕು. ಈಗ ನೋಡಿ, ಬಾಣಲಿಯಲ್ಲೇ ಪ್ರೀ ಹೀಟಿಗೆ ಇಟ್ಟಿದ್ವಲ್ಲ, ಅದು ಹೀಟಾಗಿದೆ. ಈಗ ನಾನು 45 ನಿಮಿಷ ಬೇಯಿಸ್ಕೊತಾ ಇದ್ದೀನಿ. ನೆಕ್ಸ್ಟ್ ನಾನು ಡೈರಿ ಮಿಲ್ಕ್ 2 ಚಾಕ್ಲೇಟ್ ತೊಗೊಂಡಿದ್ದೀನಿ. ಅದರಲ್ಲಿ ಇದ್ದಿದ್ದು ಕ್ರೀಮನ್ನು ನಾನು ಬಳಸ್ತಾ ಇಲ್ಲ, ಡೈರಿ ಮಿಲ್ಕಿಂದು ಕ್ರೀಮ್ ಹಾಕ್ಕೋತಾ ಇದ್ದೀನಿ. ನೋಡಿ, ಬಿಸಿನೀರಿಗೆ ನಾನು ಚಾಕ್ಲೇಟ್ನ ಮೆಲ್ಟ್ ಆಗೋಕ್ಕೆ ಇಡ್ತಾ ಇದ್ದೀನಿ. ನೋಡಿ, ಅದೀಗ ಕರಗ್ತಾ ಬರ್ತಾ ಇದೆ. ನೋಡಿ, ಇದು ಆಗ್ತಾ ಇದೆ ಈಗ. ಅಷ್ಟರಲ್ಲಿ ನಾನು ಇದು
ಕೇಕ್ ಆಗಿದೆ ಇಲ್ಲ ಅಂತ ಚೆಕ್ ಮಾಡ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿದೆ. ನೋಡಿ ಒಂದು ಕಡ್ಡಿ ತಗೊಂಡು ಹಿಂಗೆ ಪ್ರೆಸ್ ಮಾಡಿ ನೋಡಿದ್ರೆ ಅದಕ್ಕೇನು ಅಂಟಿಲ್ಲ ಅಂದರೆ ಅದು ಕುಕ್ ಆಗಿದೆ ಅಂತ. ನೋಡಿ ಆರಿದೆ ಈಗ ಇದು. ನಾನು ಒಂದು ಚಾಕುನಿಂದ ಹಿಂಗೆ ಬಿಡಿಸ್ಕೊತಾ ಇದ್ದೀನಿ ಸುತ್ತನೂ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕೇಕು. ನಾನೀಗ ಚಾಕ್ಲೇಟ್ ಕರಗಿಸ್ಕೊಂಡಿದ್ವಲ್ಲ ಆ ಸಿರಪ್ಪನ್ನ ನಾನು ಇದ್ರ ಮೇಲೆ ಹಾಕ್ಕೊತಾ ಇದ್ದೀನಿ. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ. ನೋಡಿ ಇನ್ನೂ ಸ್ವಲ್ಪ ನಾನು ಚಾಕ್ಲೇಟ್ ಹಾಗೆ ಇಟ್ಟಿದ್ದೆ, ಅದನ್ನು ಹೀಗೆ ನಾನು ತುರ್ಕೊತಾ ಇದ್ದೀನಿ ಕೇಕ್ ಮೇಲೆ. ನೋಡಿ ಒಂದು ಬಿಸ್ಕೆಟನ್ನು 2 ಬಿಸ್ಕೆಟನ್ನು ನಾನು ಮಧ್ಯೆ ಈ ಥರ ಇಟ್ಕೊಂಡಿದ್ದೀನಿ. ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ತಿನ್ನೋಕ್ಕೂ ಅಷ್ಟೇ ಟೇಸ್ಟ್ ಇರುತ್ತೆ. ಒಂದು ಸಲ ಮಾಡಿ ನೋಡಿ ನೀವು ಸಹ. ನೋಡಿ ಕಟ್ ಮಾಡಿ ತೋರಿಸ್ತೀನಿ ಯಾವ ರೀತಿ ಬಂದಿದೆ ಕೇಕು ಅಂತ. ಜ್ಯೂಸಿಯಾಗಿ ಬಂದಿದೆ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ. 3 ಪ್ಯಾಕ್ ಬಿಸ್ಕೆಟಿಂದ ಒಂದು 5 ಜನ ಅಂತೂ ತಿನ್ಬೋದು ಇದನ್ನು. ತುಂಬಾ ಚೆನ್ನಾಗಿದೆ. ಒಂದು ಸಲ ನೀವು ಸಹ ಟ್ರೈ ಮಾಡಿ. ನನ್ನ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.